ಘಟಪ್ರಭಾ ನದಿ ಇದೀಗ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಮೂಡಲಗಿ ಮತ್ತು ಗೋಕಾಕ್ ತಾಲೂಕಿನ ಹಲವು ಗ್ರಾಮಗಳಿಗೆ ಪ್ರವಾಹದ ಭೀತಿ ಕೂಡ ಎದುರಾಗಿರುವಂತದ್ದು. ಸದ್ಯ ಈಗ ಮೂಡಲಗಿ ತಾಲೂಕಿನ ಸುನದವಳ್ಳಿ ಅನ್ನುವಂತಹ ಗ್ರಾಮದ ಹೊರವಲಯದಲ್ಲೇ ಕಂಪ್ಲೀಟ್ ಆಗಿ ಈ ಒಂದು ಘಟಪ್ರಭಾ ನದಿ ಏನು ಬಂದಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಈ ರೀತಿ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆ ಸಂಚಾರಗಳನ್ನು ಬಂದ್ ಮಾಡಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ಏನು ಯಾರಿಗೂ ಕೂಡ ಓಡಾಟಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಬೆಳಗಾವಿಯ ಜಿಲ್ಲಾ ಪೊಲೀಸ್ ವತಿಯಿಂದ ಸದ್ಯ ಈಗ ಇಲ್ಲಿ ಓರ್ವ ಪೊಲೀಸ್ ಸಿಬ್ಬಂದಿಗೂ ಕೂಡ ನೇಮಕ ಮಾಡಿರುವಂಥದ್ದು. ಯಾಕಂದರೆ ರಾತ್ರಿ ಸಮಯದಲ್ಲೇ ಆಗಿರ್ಬೋದು ಅಥವಾ ಬೆಳಗಿನ ಜಾವ ಯಾರೂ ಕೂಡ ಏನು ನದಿಗೆ ಇಳಿಬಾರ್ದನ್ನುವಂತಹ ಕಾರಣಕ್ಕಾಗಿ ಈ ರೀತಿ ಪೊಲೀಸರನ್ನ ನೇಮಕ ಮಾಡಿರುವಂಥದ್ದು. ಸದ್ಯ ಈಗ ಒಂದು ಕಡೆ ಘಟಪ್ರಭಾ ನದಿಗೆ ಒಳಹರಿವು 30,000 ಕ್ಯೂಸೆಕ್ ಇದ್ರೆ ಇದೀಗ ಈ ಒಂದು ಹೊರಹರಿವು ಕೂಡ 25,000 ಕ್ಯೂಸೆಕ್ನಷ್ಟು ಹರಿದು ಬರ್ತಾ ಇರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಏನು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆಗಳೇನಿದಾವೆ ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥದ್ದು. ಜನ ಓಡಾಡೋಕ್ಕೂ ಆಗದ ಸ್ಥಿತಿಯಲ್ಲಿರುವಂಥದ್ದು. ಅದರ ಜೊತೆಗೆ ಅಕ್ಕಪಕ್ಕದ ಜಮೀನುಗಳಿಗೂ ಕೂಡ ಇದೀಗ ನೀರು ನುಗ್ಗುವಂಥ ಆತಂಕ ಕೂಡ ಎದುರಾಗಿರುವಂಥದ್ದು. ನಾನೀಗ ಏನು ಘಟಪ್ರಭಾ ನದಿ ಹರಿದು ಹೋಗ್ತಾ ಇದೆ ಅದೇ ಒಂದು ಏನು ಸ್ಥಳವನ್ನು ತೋರಿಸ್ತಾ ಇದ್ದೇನೆ. ಸದ್ಯ ಈಗ ಎಷ್ಟರ ಮಟ್ಟಿಗೆ ನೀರು ರಭಸವಾಗಿ ಹರಿತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವೀಗ ಗಮನಿಸಬಹುದಾಗಿದೆ. ಕಂಪ್ಲೀಟ್ ಆಗಿ ರಸ್ತೆ ಎಲ್ಲವೂ ಕೂಡ ಜಲಾವೃತವಾಗಿ ಮೇಲ್ಭಾಗದಲ್ಲೂ ಕೂಡ ನೀರು ಹರಿದು ಹೋಗ್ತಾ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ನೀವೀಗ ಗಮನಿಸಬಹುದಾಗಿದೆ. ಈ ಒಂದು ಭಾಗದಲ್ಲಿ ಹೆಚ್ಚಾಗಿ ಘಟಪ್ರಭಾ ನದಿ ಪದೇ ಪದೇ ಈ ರೀತಿ ಹೆಚ್ಚಾಗಿ ಹರಿಯುವಂಥ ಸಂದರ್ಭದಲ್ಲಿ ಸಾಕಷ್ಟು ಜಮೀನುಗಳಿಗೆ ನುಗ್ಗುತ್ತೆ. ಅದರ ಜೊತೆಗೆ ಅಕ್ಕಪಕ್ಕದ ಗ್ರಾಮಗಳಿಗೂ ಕೂಡ ನುಗ್ಗುತ್ತೆ. ಹಲವು ವರ್ಷಗಳಿಂದ ಇದೇ ರೀತಿಯಾದಂಥ ಪ್ರವಾಹದ ಪರಿಸ್ಥಿತಿಯನ್ನು ಈ ಭಾಗದ ಜನರು ಎದುರಿಸ್ಕೊಂಡು ಬರ್ತಾ ಇದ್ರೆ ಮತ್ತೆ ಅಂತಹದ್ದೇ ಒಂದು ಆತಂಕ ಇದೀಗ ಈ ಒಂದು ಘಟಪ್ರಭಾ ನದಿಯಿಂದ ಮೂಡಲಗಿ ಮತ್ತು ಗೋಕಾಕ್ನ ಹಲವು ಗ್ರಾಮಗಳಿಗೆ ಎದುರಾಗಿರುವಂಥದ್ದು. ಒಂದು ಕಡೆ ಗ್ರಾಮಗಳಿಗೆ ನೀರು ನುಗ್ಗುವಂಥ ಆತಂಕ, ಇನ್ನೊಂದು ಕಡೆ ಈಗಾಗಲೇ ಹಲವು ಕಡೆ ಏನು ಜಮೀನುಗಳು ಕೂಡ ಜಲಾವೃತ ಆಗಿರುವಂಥದ್ದು. ಬೆಳೆಗಳನ್ನು ಕೂಡ ಈಗಾಗಲೇ ಕಳೆದುಕೊಳ್ಳುವಂತಹ ಭೀತಿ ಇಲ್ಲಿರುವಂತಹ ಜನರಿಗೆ ಎದುರಾಗಿರುವಂಥದ್ದು. ಸದ್ಯ ಈಗ ಈ ಒಂದು ಘಟಪ್ರಭಾ ನದಿಗೆ ಸುಮಾರು 5 ಸೇತುವೆಗಳು ಸಂಪರ್ಕ ಸೇತುವೆಗಳು ಮುಳುಗಡೆ ಆಗಿರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಜನರು ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಮ್ಮ ಜೊತೆಗೆ ಇಲ್ಲಿ ಒಬ್ಬರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ. ಸರ್, ಈಗ ಪ್ರತಿ ವರ್ಷ ನೀರು ಬಂದರೆ ಇಂಥದ್ದೇ ಪರಿಸ್ಥಿತಿನ? ಹೌದು ಸರ್, ಭಾಳ ತೊಂದರೆ ಆಗುತ್ತೆ ಜನಕ್ಕೆ ಹೋಗ್ಲಿಕ್ಕೆ ಬರಲಿಕ್ಕೆ. ಎಲ್ಲ ರಸ್ತೆಗಳು ಬಂದ್ ಆಗಿರ್ತಾವ್ರಿ ಸರ್. ರೌಂಡ್ ಹಾಕಿ ಬರ್ಬೇಕಾಗ್ತೈತೆ. ಇನ್ನೂ ಸ್ವಲ್ಪ ಬ್ರಿಡ್ಜ್ ಎತ್ತರ ಮಾಡಿದ್ರೆ ಜನರಿಗೆ ಅನುಕೂಲ ಆಗ್ತದೆ. ಇಲ್ಲಿ ಡವಳೇಶ್ವರ ಮುಣುಗ್ತೈತಿ, ನಂದಗಾಂವ್ ಮುಣುಗ್ತೈತಿ ರೀ, ಹುಣಸಾಳ ಮುಣುಗ್ತೈತಿ, ಮುಂದಲ್ಲಿ ಔರಾದಿ ಇವೆಲ್ಲ ಬ್ರಿಡ್ಜ್ ಮುಣಗೋದ್ರಿಂದ ಜನರಿಗೆ ಭಾಳ ತೊಂದರೆ ಆಗಿತ್ತು ಸರ್. ಇವೊಂದು ಸ್ವಲ್ಪ ಬ್ರಿಡ್ಜ್ ಎತ್ತರ ಮಾಡಿದ್ರೆ ಇನ್ನೂ ಅಷ್ಟು ಜನರಿಗೆ ಅನುಕೂಲ ಆಗ್ತೈತೆ ಅಂತ ನಮ್ಮ ವಿಶ್ವಾಸ ಸರ್. ಇದ್ರ ಜೊತೆಗೆ ಜಮೀನು ಕೂಡ ಜಮೀನು ಮುಣ್ತಾವ್ರಿ ಸರ್. ಕಬ್ಬು ಮುಣುಗ್ತಾವೆ. ಭಾಳ ದಿವ್ಸ ನಿಂತರ ಕಬ್ಬು ಹಾಳಾಗಿ ಹೋಗ್ತಾವ್ರಿ, ನಾಶ ಆಗ್ತಾವ್ರಿ. ಕಬ್ಬು ಎಲ್ಲ ಚಂಡಿ ಮುರಿದು ಒಣಗಿ ಹೋಗ್ತಾವ್ರಿ ಸರ್. ಈಗ ರಸ್ತೆ ಎಲ್ಲ ಬಂದ್ ಆಗ್ಯಾವ್ರಿ ಸರ್. ಹ್ಞೂ ರೀ, ಒಬ್ರು ಸಿಬ್ಬಂದಿ ಕಾಯಂ ಇವ್ರು ಇರ್ತಾರೆ ಬಿಟ್ರಿ, ಯಾರನ್ನೂ ಅಡ್ಡಾಡಕ್ಕೆ ದಾಟಕ್ಕೆ ಮಾಡ್ಬಿಡೋದಿಲ್ಲ. ಯಾಕಂದ್ರೆ ಜನ ರೀ ಒಬ್ಬೊಬ್ಬರು ನೀರು ಕಡಿಮೆ ಸೈಕಲ್ ಮೋಟ್ರದವರು ಹೋಗ್ತಿರ್ತಾರೆ ರೀ. ಅಂಥವ್ರನ್ನ ತಡಿಲಿಕ್ಕೆ ಪೊಲೀಸ್ ಸಿಬ್ಬಂದಿ ಅವ್ರನ್ನ ಇನ್ನೂ ಜಾಸ್ತಿ ನೀರು ಬರ್ಬೋದು ಸರ್. ಇನ್ನು ನಾಳೆಗೆ ಅಂದ್ರೆ ಇನ್ನೂ 4 ಫೂಟ್ ನೀರು ಏರ್ತೈತೆ ಸರ್. 4 ಫೂಟ್ ನೀರು ಏರ್ತೈತೆ ರೀ. ಎಫೆಕ್ಟ್ ಆಗ್ತದೆ ರೀ. ಇನ್ನು ಭೂಮಿ ಒಳಗೆ ಬರ್ತೈತೆ ರೀ. ಭೂಮಿ ಒಳಗೆ ಬಂದಿತ್ತಂದ್ರೆ ಕಬ್ಬೆಲ್ಲ ಲಾಸ್ ಆಕ್ಕವ್ರಿ ಸರ್. ಈಗ ಹಿರಣ್ಯಕೇಶದ ಸಂಕೇಶ್ವರಕ್ಕೆ ಮಳೆ ಜಾಸ್ತಿ ಆಗತೈತೆ ರೀ, ಬೆಳಗಾವ್ ಆಗತೈತೆ ರೀ. ಅದರಿಂದ ಈ ನೀರೆಲ್ಲ ಇಲ್ಲೇ ಬರ್ತೈತೆ ರೀ. ಸೊ ಇದಿಷ್ಟು ಒಂದು ಕಡೆ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಏನು ಈಗಾಗಲೇ ಕೆಲವೊಂದಿಷ್ಟು ಜಮೀನುಗಳಿಗೆ ನೀರು ನುಗ್ಗಿದೆ. ಅದರ ಜೊತೆಗೆ ಸಾಕಷ್ಟು ಕಡೆಗಳಲ್ಲಿ ಈ ಒಂದು ಏನು ಸಂಪರ್ಕ ಸೇತುವೆಗಳು ಕೂಡ ಈಗಾಗಲೇ ಮುಳುಗಡೆಯಾಗಿ ಸಾಕಷ್ಟು ಅನಾನುಕೂಲ ಆಗ್ತಾ ಇದೆ. ಈ ಒಂದು ಸೇತುವೆಗಳೇನಿದ್ದಾವೆ ಇವುಗಳ ಹೈಟನ್ನು ಜಾಸ್ತಿ ಮಾಡಿದರೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಇಲ್ಲಿರುವಂಥ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.